ದೇವಿ, ಈ ನೃತ್ಯದಲ್ಲಿ ಏನ್ ತಪ್ಪಿದೆ? ನನ್ಗೂ ಅಲ್ಪ ಸ್ವಲ್ಪ ಡ್ಯಾನ್ಸ್ ಬರುತ್ತೆ, ಸರಿಯಾಗಿ ಮಾಡ್ತಿದಾರಲ್ಲ. ನಿಮಗ್ ಬರಲ್ಲ ಅಂದ್ಮೇಲೆ ಅವ್ರು ಮಾಡ್ತಿರೋದ್ ಸರಿ ಅಂತ ಹೇಗ್ ಹೇಳ್ತೀರಾ? ನಿಮಗ್ ಬರುತ್ತಾ? ಸರ್, ಜನ ನಮ್ಮನ್ನ ನಂಬಿ ಅಂಗಡಿಗೆ ಬರ್ತಾರೆ. ಚಿನ್ನದ ಹೆಸರಲ್ಲಿ ಅವ್ರಿಗೆ ಈ ರೀತಿ 1 ಗ್ರಾಮ್ ಬಂಗಾರ, ಇದು ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಅಲ್ವಾ ಸರ್? ಅವ್ರಿಗೆ ಮೋಸ ಮಾಡಿದಾಗಲ್ವಾ? ನೋಡಿ ಪರಿಮಳ, ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಬರೋರು ಯಾರು ಅನುಮಾನ ಪಟ್ಟು ಗೋಲ್ಡ್ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡಿಸೋದಕ್ಕೆ ಹೋಗೋದಿಲ್ಲ. ಬೈ ಚಾನ್ಸ್ ಅನುಮಾನ ಪಟ್ಟು ಬೇರೆ ಅಂಗಡಿಗೆ ಹೋಗಿ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡಿಸೋದಿಲ್ಲ. ಇನ್ ಕೇಸ್ ಏನಾದರೂ ಟೆಸ್ಟ್ ಮಾಡಿಸಿದ್ರು ಅಂತಾನೆ ಅನ್ಕೊಳ್ಳಿ, ಅದ್ರ ಮೇಲಿರೋ 1 ಗ್ರಾಮ್ ಒರಿಜಿನಲ್ ಗೋಲ್ಡ್ ಕೋಟಿಂಗ್ ಇಂದ ಇದು ಒರಿಜಿನಲ್ಲೇ ಅಂತ ಹೇಳ್ತಾರೆ. ಅವರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ಯಾವಾಗ ಗೊತ್ತಾಗತ್ತೆ ಗೊತ್ತಾ? ಆ ಒಡವೆನ ಮಾರೋದಕ್ಕೆ ಹೋದಾಗ. ಬೈ ಚಾನ್ಸ್ ಅವ್ರಿಗೆ ಗೊತ್ತಾಗಿ ಜಗಳಕ್ಕೆ ಬಂದ್ರೆ? ಆ ಒಡವೆ ಮೇಲೆ ನಮ್ಮ ಅಂಗಡಿ ಲೋಗೋ ಏನಾದ್ರೂ ಇದೆಯಾ? ತಪ್ಪಿಸ್ಕೊಂಡ್ ಬಿಡ್ತೀವಿ. ಸರ್, ಆದ್ರೂ ಸ್ವಲ್ಪ ನಂಗೆ ಯಾಕೋ ಭಯ ಆಗ್ತಿದೆ. ಅದ್ರಲ್ಲೂ ಸಂಜೀವ್ ಸರ್ ಕಣ್ ಬೇರೆ ತುಂಬಾ ಶಾರ್ಪ್ ಇದೆ. ಅವ್ರಿಗೇನಾದ್ರು ಗೊತ್ತಾದ್ರೆ ಜೈಲೇ. ಭಯ ಪಡಬೇಡಿ. ಆ ಸಂಜೀವ ಅಂಗಡಿಲಿ ಇಲ್ದಲೇ ಇರೋ ಟೈಮಲ್ಲಿ ಇದನ್ನ ಮಾರಿ, ನಿಮಗೂ ಪ್ರಾಫಿಟೇ, ನನಗೂ ಪ್ರಾಫಿಟೇ. ನೆಕ್ಸ್ಟ್ ಟೈಮ್ ಇಂದ ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ. ಸರ್, ಅದು ಸ್ವಲ್ಪ ಕಷ್ಟ, ಆದ್ರೂ ಟ್ರೈ ಮಾಡ್ತೀನಿ. ಓಕೆ, ನೀವು ಹೊರಡಿ. ಸರಿ ಸರ್. ಚಿನ್ನನ ಕದ್ದು ಕದ್ದು ನಿನ್ನ ಬೀದಿಗೆ ತಂದ್ಬಿಡ್ತೀನೋ ಸಂಜೀವ. ಸಂಜೀವ ಸಂಜೀವ. ದೇವಿ, ಈ ನೃತ್ಯದಲ್ಲಿ ಏನ್ ತಪ್ಪಿದೆ? ನನ್ಗೂ ಅಲ್ಪ ಸ್ವಲ್ಪ ಡ್ಯಾನ್ಸ್ ಬರುತ್ತೆ, ಸರಿಯಾಗಿ ಮಾಡ್ತಿದಾರಲ್ಲ. ನಿಮಗ್ ಬರಲ್ಲ ಅಂದ್ಮೇಲೆ ಅವ್ರು ಮಾಡ್ತಿರೋದ್ ಸರಿ ಅಂತ ಹೇಗ್ ಹೇಳ್ತೀರಾ? ನಿಮಗ್ ಬರುತ್ತಾ? ಬರಲ್ಲ ತಾನೆ? ಹಾಗಿದ್ಮೇಲೆ ನೀವ್ ಯಾಕೆ ಬಂದ್ ತಪ್ಪು ಕಂಡು ಹಿಡಿತಾ ಇದ್ದೀರಾ? ಬಾಮಿನಿ ಅತ್ತೆ ಸರಿಯಾಗಿ ಕಲ್ಸ್ಕೊಡ್ತಾ ಇದ್ದಾರೆ. ಇಲ್ಲ, ಅವ್ರು ತಪ್ಪ ಕಲಿಸ್ತಾ ಇದ್ದಾರೆ. ಅದ್ ಹೇಗ್ ಹೇಳ್ತೀರಾ ನೀವು? ನನಗೆ ಭರತನಾಟ್ಯಂ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದೇವಿ, ದೇವಿ, ನಿಮ್ಗೆ ಭರತನಾಟ್ಯಂ ಬರುತ್ತಾ? Oh my God. ಸುಮ್ನೆ ಜೋಕ್ ಮಾಡ್ಬೇಡಿ ದೇವಿ. ನಾನ್ ಯಾಕೆ ಜೋಕ್ ಮಾಡ್ಲಿ? ನನಗೆ ನಾಟ್ಯ ಬರುತ್ತೆ ಅಂತ ಹೇಳದ್ನಲ್ವಾ? ಮತ್ತೆ ನೋಡಿ, ಅದೇ ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಮನೆಗ್ ಬಂದ್ ಇಷ್ಟು ದಿವಸ ಆಯ್ತು, ನೀವ್ ಡ್ಯಾನ್ಸ್ ಮಾಡೋದ್ ನನ್ ಒಂದ್ಸತನೂ ನೋಡಿಲ್ಲ, ಕೇಳಿಸ್ಕೊಂಡೂ ಇಲ್ಲ. ಪಾಪ, ಸುಮ್ನೆ ಬಾಮಿನಿ ಅತ್ತೆ ಮೇಲೆ ಹೊಟ್ಟೆ ಕಿಚ್ಚಿಗೆ ಏನೇನೋ ಹೇಳ್ತಾ ಇದ್ದೀರಾ ನೀವು ದೇವಿ. ನಿಮಗ್ ಯಾವ ನಾಟ್ಯನೂ ಬರಲ್ಲ. ನನಗ್ ಬರಲ್ವಾ? ನನಗ್ ಬರಲ್ವಾ? ನನಗ್ ಬರಲ್ವಾ? ಬರೋ ಹಾಗಿದ್ರೆ ಪ್ರೂವ್ ಮಾಡಿ ನೋಡೋಣ. ಪ್ರೂವ್ ಮಾಡ್ತೀನಿ. ನನ್ನ ನಾಟ್ಯ ಬರಲ್ವಾ? ಪ್ರೂವ್ ಮಾಡ್ತೀನಿ. ಅತ್ತೆ,
ಪಾಪ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾ ಇದಾರೆ, ನೀವ್ ಯಾಕೆ ಹೋಗಿ ಡಿಸ್ಟರ್ಬ್ ಮಾಡ್ತೀರಾ? ಅವ್ರು ರೆಡಿ ಆಗಿ ಬರ್ತಾರೆ, ಬನ್ನಿ ಅತ್ತೆ, ನೀವು ಬನ್ನಿ ಬನ್ನಿ. इन्द्रहाराय त्रिलोचनाय ಅಕ್ಕ ಅಕ್ಕ ಅಕ್ಕ, ನನ್ ಕೂಗ್ತಿರೋದ್ ಕೇಳಿಸ್ತಿದ್ಯಾ? ಅದ್ಗೆ ಯಾಕೆ ಹಾಕಿ ಕೂಕೊಂಡ್ರಿ? ನೀರು 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 ಅಮ್ಮ, ಅಕ್ಕ ಕುಡೀರಿ. ಏನಾಯ್ತಕ್ಕ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಬೆಚ್ಚ ಬಿದ್ದು ಹೇಳೋತಾಗ ಅಂತ ಕನ್ಸ್ ಏನ್ ಬಿತ್ತು ದೊಡ್ಡಮ್ಮ? ಕೆಟ್ಟ ಕನ್ಸು ಅಂತ ಹೇಳ್ತಿದಾರಲ್ಲ, ಮತ್ತೆ ಅದನ್ನ ಯಾಕೆ ನೆನ್ಪು ಮಾಡ್ತೀಯಾ? ಹಗ್ಲಲ್ಲಿ ಬೀಳೋ ಕನ್ಸ್ಗಳು ನಿಜ ಆಗುತ್ತೆ ಅಂತ ಎಲ್ಲೋ ಓದಿದ್ದೆ. ಅಕ್ಕ, ಕೈಯೆಲ್ಲ ಯಾಕೆ ನಡಕ್ತಿದೆ? ಹುಷಾರಿಲ್ವಾ? ಅಯ್ಯೋ ರೀ, ವಿಪರೀತ ಜ್ವರ ಬಂದ್ಬಿಟ್ಟಿದ್ಯಲ್ಲ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಡಾಕ್ಟರ್ ಬೇಡಪ್ಪ. ದೊಡ್ಡಮ್ಮ, ಹಠ ಮಾಡ್ಬೇಡಿ. ಇವಾಗ ಬರೋ ಫೀವರ್ಸ್ ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನೀನೇ ಯಾವ್ದಾದ್ರು ಮಾತ್ರೆ ಕೊಡು ನಿಧಿ. ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗೆ ಇದ್ರೆ ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋಣ. ಅಲ್ಲಿ ನೋಡು,
ಕಬೋರ್ಡಲ್ಲಿ ಟ್ಯಾಬ್ಲೆಟ್ಸ್ ಇದೆ, ಯಾವ್ದಾದ್ರು ನೀನೇ ಒಂದ್ ಕೊಟ್ಬಿಡು. ಸರಿ ದೊಡ್ಡಮ್ಮ. ಆಮೇಲೆ ರವೆ ಗಂಜಿ ತರ್ತೀನಿ, ಈಗ ರೆಸ್ಟ್ ಮಾಡಿ. ರಚನಾನ ಕರ್ಕೊಂಡು ಹೋಗು ಅಂತ ದೇವಿ ಹೇಳಿದ ಮಾತನ್ನ ನಾನ್ ಕೇಳಲಿಲ್ಲ. ಆ ಕೋಪಕ್ಕೆ ಅವಳು ನನ್ನ ಮಗಳನ್ನ ಏನ್ ಮಾಡ್ತಾಳೋ, ನನಗ್ ಯಾವ ಗತಿ ಕಾಣಿಸ್ತಾಳೋ ದೇವ್ರೇ. ಯಾಕೆ ಹಾಡನ್ನ ನಿಲ್ಲಿಸ್ದೆ? ಸಾಕ್ ನಿಲ್ಸೆ, ಎಲ್ರು ನೋಡಾಯ್ತು ನಿನ್ ನಾಟಕನ. ನಡಿ. ನಿಂತ್ಕೊಳ್ಳಿ.